ಓಂ ಅತಯೇವ ಪ್ರಾಣಃ ಓಂ ಶ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಶ್ರೀ ಗುರುಭ್ಯೋ ನಮಃ. ಈ 23ನೇ ಸೂತ್ರ, ಇದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕಾದಲ್ಲಿ ಬಂದಿರುವ ಪೂರ್ವಪಕ್ಷ ನೋಡ್ತಾ ಇದ್ದೇವೆ. ಇನ್ನೂ ಸಿದ್ಧಾಂತಕ್ಕೆ ನಾವು ಕಾಲಿಟ್ಟಿಲ್ಲ. ಅಲ್ಲಿ ಪೂರ್ವಪಕ್ಷಕ್ಕೆ ಸಂಬಂಧಿಸಿದಂತೆ ಈ ಪ್ರಾಣನಲ್ಲೇ ಈ ಮಹಾಭೋಗವನ್ನು ಹೇಳಲಿಕ್ಕೆ ಬರ್ತದೆ ಅನ್ನೋ ಮಾತು ನಾವು ನೋಡಿದ್ದೇವೆ. ಮಹಾಭೋಗವತ್ವಸ್ಯೈವ ವಾಯು ಸಾವಕಾಶತ್ವಾತ್. ಸಿದ್ಧಾಂತಿಗಳ ಅಭಿಪ್ರಾಯದಂತೆ ಲಿಂಗ ಅನ್ನೋದು ನಿರವಕಾಶ, ವೇದವಾಕ್ಯ ಸಾವಕಾಶ. ಆದರೆ ನಾವು ಆ ತರ್ಕವನ್ನು ಅವರು ಮುಂದಿಟ್ಟಾಗ ಅವರು ಹೇಳ್ತಿದ್ದಾರೆ, ಈ ನೀವು ಹೇಳಿದ್ದಕ್ಕೆ, ಸಿದ್ಧಾಂತಿಗಳು ಹೇಳಿದ್ದಕ್ಕಿಂತ ವಿರುದ್ಧವಾಗಿ ನಾವು ಲಿಂಗವನ್ನೇ ಸಾವಕಾಶ ಅಂತೀವಿ, ವೇದವಾಕ್ಯವನ್ನೇ ನಿರವಕಾಶ ಅಂತೀವಿ ಅಂತ ವಾದ ಮಾಡ್ತಿದ್ದಾರೆ. ಮಹಾಭೋಗವತ್ವ ಅಂತ ಅನ್ನೋದು ಲಿಂಗ, ನಮಗಿಲ್ಲಿ ಗೊತ್ತಿದೆ. ಆ ಲಿಂಗವನ್ನ ಅವರು ಸಾವಕಾಶ ಅಂತ ಹೇಳಿ ಕೊಟ್ಟಿದ್ದಾರೆ. ಕಳೆದ ದಿವಸ ಅದನ್ನು ನೋಡಿದ್ದೀವಿ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಬಂದಂತೆ ಸರ್ವಂ ಸಪೂತಮಶ್ನಾತಿ ಸ್ವಜಿತಂ ಮಾತರಿಷ್ಮನ ಅಂತ ವೇದವಾಕ್ಯ ಇದೆ. ಆ ವೇದಕ ವಾಕ್ಯಕ್ಕನುಸಾರವಾಗಿ ಮುಖ್ಯ ಪ್ರಾಣ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ, ಮುಂದೆ ಭಗವಂತನಿಗೆ ಕೊಡ್ತಾನೆ ಅಂತಿದೆ. ಆದ್ದರಿಂದ ಮಹಾಭೋಗವತ್ವವನ್ನು ಮುಖ್ಯ ಪ್ರಾಣನಿಗೆ ಹೇಳಲಿಕ್ಕೆ ಬರ್ತದೆ ಅಂತ ಅದನ್ನು ನೋಡಿದ್ದೇವೆ. ಅದಲ್ಲದೆ ಭಾವದೀಪದಲ್ಲಿ ಬಂದಿರುವಂತಹ ವಿಚಾರವನ್ನು ಕೂಡ ಕಳೆದ ದಿವಸ ನೋಡಿದ್ವಿ. ಆ ಸುಧಾದಲ್ಲಿ ಬಂದಿದೆ ಹೀಗೆ ಅಂತ ಹೇಳಿ. ಭಾವದೀಪದಲ್ಲಿ 543ನೇ ಪುಟದಲ್ಲಿ ಮಹಾಭೋಗಸ್ಯ ಏವ ಇತಿ ಅಂತಿದೆ. ಪ್ರಜಾಪತಿ ಉಪಲಕ್ಷಿತಾನಾಂ ಸರ್ವಜೀವಾನಾಂ ಸಕಲ ಭೋಗ ಕಾರಣತ್ವಂ ಅನ್ವಯ ವ್ಯತಿರೇಕಾಭ್ಯಾಂ ಮುಖ್ಯಸ್ಯ ಇತಿ ಸುಧೋಕ್ತೇ ಇತಿ ಭಾವಃ, ಸುಧೋಕ್ತ ದಿಶಾ ಇತಿ ಭಾವಃ ಅಂತಿದೆ. ಅದನ್ನು ನಾವು ಗಮನಿಸಬೇಕು. ಅದಕ್ಕಾಗಿ ಆ ಸುಧಾದ ಮೂಲ ಭಾಗವನ್ನೇ ಸ್ವಲ್ಪ ಗಮನಿಸಬೇಕು ಅಂತ ಕಾಣಿಸ್ತದೆ ನಮಗೆ. ಅದನ್ನೀಗ ಹೇಳ್ತಾ ಇದ್ದೀನಿ. ಸುಧಾದಲ್ಲಿ ಈ ಅನುವ್ಯಾಖ್ಯಾನದಲ್ಲಿ ಇದೇ ಭಾಗ, ಇದೇ ಮೊದಲನೇ ಅಧ್ಯಾಯ, ಮೊದಲನೇ ಪಾದ, ಅಲ್ಲೇ ಅತಯವ ಪ್ರಾಣ ಅನ್ನೋ ಸೂತ್ರದಲ್ಲೇ ಅಧ್ಯಾತ್ಮಂ ಅನ್ವಯ ವ್ಯತಿರೇಕತಃ ಪ್ರಾಣಾದಿ ಹೇತುತಾ ದೃಷ್ಟೇ ಅಂತ ಅನುವ್ಯಾಖ್ಯಾನ. ಅಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಪೂರ್ವ ಪಕ್ಷವನ್ನು ಹೇಳುವ ಪ್ರಸಂಗದಲ್ಲಿ ಹೀಗೆ ಈ ಮಾತುಗಳು ಬಂದಿದೆ. ಯಚ್ಚ ಪ್ರಜಾಪತಿ ಉಪಲಕ್ಷಿತಾನಾಂ ಸಕಲ ಜೀವಾನಾಂ ಭೋಗ ಕಾರಣತ್ವಂ ತದ್ ಉಭಯಮಪಿ ಅಧ್ಯಾತ್ಮ ಅನ್ವಯ ವ್ಯತಿರೇಕಾಭ್ಯಾಂ ಮುಖ್ಯಸ್ಯ ದೃಶ್ಯತೆ ನ ಪರಮಾತ್ಮನಃ ಅತಃ ಯುಕ್ತಿ ಸಂವಾದಾತ್ ಮುಖ್ಯ ವಿಷಯಮೇವ ಇದಂ ವಾಕ್ಯಮಿತಿ ನ ಚಾತ್ರ ವಾಕ್ಯೆ ಪೂರ್ವವತ ಅನ್ಯಥಾ ಸಿದ್ಧಂ ಕಿಮಪಿ ಈಶ್ವರ ಲಿಂಗಮಸ್ತಿ ಅಂತ ಇದಿಷ್ಟು ಆ ಸುಧಾದಲ್ಲಿ ಬಂದಿರುವಂತಹ ವಾಕ್ಯ. ಇದೊಂದೇ ಈ ಪರಿಮಳದ ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿರುವ ಇದೆಷ್ಟೇ ವಾಕ್ಯ ನೋಡಿದರೆ ಅದು ಸ್ಪಷ್ಟ ಆಗಲಿಕ್ಕಿಲ್ಲ ಅಂತ ಆ ಸುಧಾದ ಆ ಎಲ್ಲ ವಾಕ್ಯಗಳನ್ನು ಗಮನಿಸಿದೆ. ಪ್ರಜಾಪತಿ ಉಪಲಕ್ಷಿತಾನಾಂ, ಪ್ರಜಾಪತಿ ಅಂತಿದೆ ಅಲ್ಲಿದೆ. ಭುಜಃ ಕರಿಷ್ಯಮಾಣ ಅಂತ ಪ್ರಜಾಪತೇ ಮಹಾನ್ ಭೋಗ ಪ್ರಜಾಪತೇ ಭುಜಃ ಕರಿಷ್ಯಮಾಣ ಅಂತ. ಪ್ರಜಾಪತಿಗೆ ಭೋಗವನ್ನು ಉಂಟು ಮಾಡುವವನು ಅಂತ. ಪ್ರಜಾಪತಿ ಅಂದ್ರೆ ಅಲ್ಲಿರುವಂಥ ಎಲ್ಲರನ್ನೂ ಕೂಡ ತಿಳ್ಕೊಳ್ಬೇಕು. ಈ ಪ್ರಜಾಪತಿ ಮತ್ತು ಉಳಿದ ಎಲ್ಲ ದೇವತೆಗಳು, ಆ ಎಲ್ಲ ದೇವತೆಗಳಿಗೂ ಕೂಡ ಸಕಲ ಭೋಗ ಕಾರಣತ್ವ ಅದು ಈ ಮುಖ್ಯ ಪ್ರಾಣನಿಗೆ ಇದೆ. ಅಲ್ಲಿ ಪ್ರಜಾಪತಿ ಅಂದ್ರೆ ಚತುರ್ಮುಖ ಅಂತ ಅರ್ಥ ಮಾಡಬೇಕಾಗಿಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ಪ್ರಶ್ನೆ. ಆದ್ರಿಂದ ಇವರಿನ್ನೂ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಎದುರಾಳಿಗಳು ಪ್ರಶ್ನೆ ಮಾಡ್ತಾರೆ ಅಥವಾ ಶಿಷ್ಯರು ಪ್ರಶ್ನೆ ಮಾಡ್ತಾರೆ, ಹಾಗೆ ನಡೆದಿದೆ ಅಷ್ಟೆ. ಈ ಪ್ರಜಾಪತಿ ಮೊದಲಾದ ಎಲ್ಲ ಸಕಲ ಜೀವರಿಗೂ ಕೂಡ ಭೋಗ ಕಾರಣನಾಗಿರುವವನು ಈ ಮುಖ್ಯ ಪ್ರಾಣ, ಮತ್ತು ಇಂದ್ರಿಯಗಳನ್ನು ಪ್ರೇರಿಸುವವನು ಕೂಡ ಅವನೇ ಆಗಿದ್ದಾನೆ. ಇವೆರಡೂ ಗುಣಗಳು, ಭೋಗಪ್ರದತ್ವ ಮತ್ತು ಇಂದ್ರಿಯ ಪ್ರೇರಣ, ಇವೆಲ್ಲ ನಮ್ಮ ಶರೀರದಲ್ಲಿ ಮುಖ್ಯ ಪ್ರಾಣ ಇದ್ರೆ ಇವೆಲ್ಲ ಕೆಲಸ ನಡೀತವೆ. ಇಲ್ಲದೆ ಹೋದ್ರೆ ಇದ್ಯಾವುದು ಕೂಡ ಆಗೋದಿಲ್ಲ.
ಹೀಗೆ ಅನ್ವಯ ಮತ್ತು ವ್ಯತಿರೇಕಗಳು ಕಂಡು ಬಂದಿವೆ ಅಂತ ಆ ಸುಧಾದಲ್ಲಿ ಬಂದಿರುವ ಮಾತಿನ ಅರ್ಥ. ನಾವಿಲ್ಲಿ ಮತ್ತೆ ಅನ್ವಯ ವ್ಯತಿರೇಕಾಭ್ಯಾಮ ಮತ್ತು ಟೀಕಾದಲ್ಲಿ ಜಯತೀರ್ಥರ ಟೀಕಾದಲ್ಲಿ ತತ್ವಪ್ರಕಾಶಕದಲ್ಲಿ ಮತ್ತೊಂದ್ಸರಿ ನೋಡೋರಿದ್ದೀವಿ. ಈಗ ಸುಧಾದಲ್ಲಿ ಬಂದಿರುವುದನ್ನು ಅಷ್ಟೇ ಹೇಳಿದೆ. ಕಾರಣತ್ವಂ ತದುಭಯಂ ಅನ್ವಯ ವ್ಯತಿರೇಕಾಭ್ಯಾಮ್ ಮುಖ್ಯಸ್ಯ ದೃಶ್ಯತೆ. ಮುಖ್ಯಸ್ಯ ಅಂದ್ರೆ ಮುಖ್ಯ ಪ್ರಾಣನಿಗೆ ಅದು ಕಾಣಿಸ್ತದೆ. ನ ಪರಮಾತ್ಮನಃ, ಪರಮಾತ್ಮನಿಗೆ ಅದು ಕಾಣಿಸೋದಿಲ್ಲ. ಭಾವದೀಪದಲ್ಲಿ ಮುಖ್ಯಸ್ಯ ಅಂತ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಮುಖ್ಯಸ್ಯ ದೃಶ್ಯತೆ ನ ಪರಮಾತ್ಮನಃ, ಪರಮಾತ್ಮನಿಗೆ ಈ ಭೋಗ ಕಾರಣತ್ವ ಮೊದಲಾದವುಗಳು ಕಾಣಿಸುವುದೇ ಇಲ್ಲ. ಅತಃ ಆದ್ದರಿಂದ ಸುಧಾದಲ್ಲಿ ಮಾತು ಯುಕ್ತಿ ಸಂವಾದಾತ್, ನಮ್ಮ ಪೂರ್ವ ಪಕ್ಷದವರಿಗೆ ನಮಗೇನೆ ಯುಕ್ತಿಯ ಸಂವಾದ ಇದೆ, ಯುಕ್ತಿಯ ಅನುಕೂಲ ಇದೆ, ಯುಕ್ತಿಯ ಸಮಾನ ವಿಷಯಕವಾದಂತಹ ಒಂದು ಯುಕ್ತಿ, ನಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬೇಕಾದ ಯುಕ್ತಿಯೇ ನಮಗಿದೆ. ಆದ್ದರಿಂದ ಮುಖ್ಯ ವಿಷಯಮೇವ ಇದಂ ವಾಕ್ಯಂ, ಈ ತೈತರಿಯ ಆರಣ್ಯಕದ ಈ ಮಾತೇನಿದೆ ಅದು ಮುಖ್ಯ ವಿಷಯಕ ಅಂದ್ರೆ ಮುಖ್ಯ ಪ್ರಾಣನನ್ನ ಕುರಿತ ಹೇಳ್ತದೆ. ಈ ವಾಕ್ಯ ಗಮನಿಸಿದ್ರೆ, ತೈತರಿಯ ಆರಣ್ಯಕದ ವಾಕ್ಯವನ್ನು ಗಮನಿಸಿದ್ರೆ, ಈ ಈಶ್ವರನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಮಾತ್ರ ಇರಬಹುದಾದಂತಹ ಗುಣವೇನು ಕಾಣಿಸ್ತಾ ಇಲ್ಲ. ಅಂಥದ್ದೇನು ಗುಣ ಅಂದ್ರೆ ಲಿಂಗ ಅಂತ ಅರ್ಥ. ನಾನು ಅಲ್ಲಿರೋದು ಲಿಂಗ ಅಂತಾನೆ. ನಚಾತ್ರ ವಾಕ್ಯ ತೈತರಿಯ ಆರಣ್ಯಕದ ವಾಕ್ಯದಲ್ಲಿ ಪೂರ್ವವತ್ ಆಕಾಶಾಧಿಕರಣ ಮೊದಲಾದ ಕಡೆ ಹೇಗೆ ಬಂದಿದೆಯೋ ಹಾಗೆ ಕಿಮಪಿ ಈಶ್ವರಲಿಂಗಂ ನಾಸ್ತಿ, ಯಾವುದೇ ಈಶ್ವರ ಲಿಂಗವೂ ಕೂಡ, ಈಶ್ವರ ಅಂದ್ರೆ ಪರಮಾತ್ಮನನ್ನ ಮಾತ್ರ ಹೇಳಬೇಕಾದಂತಹ ಲಿಂಗವೇನು ಕಾಣಿಸ್ತಾ ಇಲ್ಲ. ಅದು ಎಂಥದ್ದು? ಅನನ್ಯಥಾ ಸಿದ್ಧಂ. ಆ ಲಿಂಗ ಪರಮಾತ್ಮನಲ್ಲಿ ಮಾತ್ರ ಆ ಲಿಂಗ ಹೊಂದುತ್ತದೆ ಅಂತಾಗಿದ್ರೆ ಅದನ್ನು ಮುಖ್ಯ ಪ್ರಾಣನ ಹೇಳಲಿಕ್ಕೆ ಬರೋದೇ ಇಲ್ಲ, ಬೇರೆ ಮಾರ್ಗ ಇರಲಿಲ್ಲ ನಮಗೆ. ಆವಾಗ ಈ ಪರಮಾತ್ಮನನ್ನೇ ಪ್ರಾಣಶಬ್ದ ವಾಚ್ಯ ಅಂತ ನಾವು ಹೇಳಬೇಕಾಗ್ತಿತ್ತು. ಅನನ್ಯಥಾ ಸಿದ್ಧ ಅಂದ್ರೆ ಬೇರೆ ಎಲ್ಲಿಯೂ ಹೊಂದಾಣಿಕೆ ಆಗದ, ವಿಷ್ಣುವಿನಲ್ಲಿ ಮಾತ್ರ ಅನ್ವಯಿಸುವ, ಬೇರೆ ಕಡೆ ಇರಲು ಸಾಧ್ಯವಿಲ್ಲದೆ ಇರುವಂತಹ ಅಂತರ್ಥ. ಅನ್ಯಥಾ ಸಿದ್ಧ ಅಂದ್ರೆ ಬೇರೆ ಯಾವುದೋ ರೀತಿಯಿಂದ ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇರುವಂಥದ್ದು. ಅನನ್ಯಥಾ ಸಿದ್ಧ ಅಂದ್ರೆ ಬೇರೆ ಯಾವ ರೀತಿಯಿಂದಲೂ ಹೊಂದಾಣಿಕೆ ಮಾಡುವುದು ಸಾಧ್ಯವಿಲ್ಲ, ಆ ಒಂದು ಲಿಂಗ ಅನ್ನೋದು ಪರಮಾತ್ಮನಲ್ಲಿ ಮಾತ್ರ ಇದೆ ಅಂತಾಗಿದ್ರೆ ಪರಮಾತ್ಮನನ್ನೇ ಆ ಶಬ್ದವಾಚ್ಯ ಅಂತ ಹೇಳಬಹುದಿತ್ತು. ಅಂಥ ಏನು ಲಿಂಗ ಇಲ್ಲಿ ಕಾಣಿಸ್ತಾ ಇಲ್ಲ. ಪರಮಾತ್ಮನಲ್ಲಿ ಮಾತ್ರ ಇರಬಹುದಾದ, ಪರಮಾತ್ಮನನ್ನೇ ಪ್ರಾಣಶಬ್ದವಾಚ್ಯ ಅಂತ ಅನಿವಾರ್ಯವಾಗಿ ಸಾಧಿಸುವ ಲಿಂಗವೇನು ಕಾಣಿಸ್ತಾ ಇಲ್ಲ ಅಂತ ಅಲ್ಲಿ ಬಂದಿರುವಂತಹ ಮಾತು. ಏನ ಶ್ರುತಿಬಾಧಂ ಪ್ರತಿ ಏಷ್ಯಾಮಃ ಇತಿ ಪೂರ್ವಪಕ್ಷ. ಹಾಗೊಂದು ವೇಳೆ ಆಗಿದ್ರೆ ಅಂಥ ಒಂದು ಮಹಾಲಿಂಗ ಏನಾದರೂ ಇದ್ರೆ, ಹಿಂದೆ ಆಕಾಶಾಧಿಕರಣದಲ್ಲಿ ಅಂಥ ಲಿಂಗ ನೀವು ಹೇಳಿದ್ರಿ, ಅಂಥ ಲಿಂಗ ಇದ್ರೆ ಆವಾಗ ಈ ಲಿಂಗದಿಂದಲೇ ಶ್ರುತಿಗೆ ಬಾಧವನ್ನು ಹೇಳಬಹುದಿತ್ತು. ಆದರೆ ಈಗ ಅಂಥ ಲಿಂಗವೇನು ನೀವು ಕಾಣಿಸ್ತಾ ಇಲ್ಲ ಅಂತ ಅದರ ತಾತ್ಪರ್ಯ. ಕಳೆದ ದಿವಸ ಸುಧಾದಲ್ಲಿ ಬಂದಿರುವಂತಹ ಅದೊಂದು ಮಾತು, ಇತಿ ಸುಧೋಕ್ತೇಹೆ ಅಂತ ಏನು ಬಂದಿದೆ ಅದೊಂದು ಉಳಿದಿತ್ತು. ಇದಿಷ್ಟು ಪೂರ್ವಪಕ್ಷ ಅನ್ನೋದನ್ನು ಗಮನಿಸಬೇಕು. ಇತಿ ಪೂರ್ವಪಕ್ಷ ಶೇಷ, ಅದರ ಮುಂದೆನೇ ನಾವು ಸಿದ್ಧಾಂತ ಇನ್ನೂ ನೋಡಬೇಕಾಗಿರೋದು. ತತ್ವಪ್ರಕಾಶಿಕಾದಲ್ಲಿ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಹಾಭೋಗವತ್ವಸ್ಯೇವ ಅಂತ ಅನ್ನೋದನ್ನು ಈಗ ನೋಡಿದ್ವಿ. ಮುಂದೆ ಪ್ರಾಣಶ್ರುತೇ ವಿಷ್ಣವ ಅನವಕಾಶಾತ್, ಲಿಂಗ ಅನ್ನುವುದನ್ನೇ ಈ ಸಿದ್ಧಾಂತಿಗಳು, ನೀವು ತತ್ವವಾದಿಗಳು ಹೇಳೋದಕ್ಕೆ ವಿರುದ್ಧವಾಗಿ ನಾವು ಹೇಳ್ತೀವಿ. ನೀವು ಹೇಳ್ತೀರಿ ಲಿಂಗ ಅನವಕಾಶ, ಶ್ರುತಿ ಸಾವಕಾಶ ಅಂತ. ನಾವು ಲಿಂಗವೇ ನಿರವಕಾಶ, ಶ್ರುತಿಯೇ ನಿರವಕಾಶ ಅಂತೀವಿ. ಯಾಕಂದ್ರೆ ಶ್ರುತಿಗೆ ಪ್ರಾಣನನ್ನು ಪ್ರತಿಪಾದನೆ ಮಾಡುವ ತೈತರಿಯ ಆರಣ್ಯಕದ ಮಾತಿಗೆ ವಿಷ್ಣುವಿನಲ್ಲಿ ಅವಕಾಶವೇ ಇಲ್ಲ. ನಹಿ ತಾವತ್ ಪ್ರಾಣಪದಸ್ಯ ರೂಢಿರಸ್ತಿ, ಪ್ರಾಣ ಎಂಬ ಪದಕ್ಕೆ ವಿಷ್ಣುವಿನಲ್ಲಿ ರೂಢಿಯೇನೂ ಇಲ್ಲ. ಜಗತ್ತಿನಲ್ಲಿ ಯಾರೂ ಕೂಡ ಕೃಷ್ಣನನ್ನ, ರಾಮನನ್ನ ನಾವು ಪೂಜೆ ಮಾಡ್ತೀವಿ, ಕೃಷ್ಣನನ್ನು ದರ್ಶನ ಮಾಡ್ತೀವಿ ಅಂತ ಹೇಳುವಾಗ ಪ್ರಾಣನನ್ನು ದರ್ಶನ ಮಾಡ್ತೀವಿ ಅಂತ ಯಾರು ಹೇಳೋದಿಲ್ಲ. ಅದೇ ರೂಢಿ, ಬಹಳ ದೊಡ್ಡದು, ಬಹಳ ಮುಖ್ಯವಾದದ್ದು. ಯೋಗವೂ ಕೂಡ ಇಲ್ಲ. ಯಾಕೆಂದ್ರೆ ಏನು ಪ್ರಾಣ ಅಂತಂದ್ರೆ ಪ್ರಾಣ ಶಬ್ದಸ್ಯ ಪ್ರವೃತ್ತಿ ನಿಮಿತ್ತ ಜೀವನ ಕಾರಣತ್ವಸ್ಯ ಅನ್ವಯ ವ್ಯತಿರೇಕಾಭ್ಯಾಂ ವಾಯಾವೇವ ದರ್ಶನಾತ್. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾವುದು? ಜೀವನ ಕಾರಣತ್ವ. ಎಲ್ಲರಿಗೂ ಜೀವನವನ್ನು ಕೊಟ್ಟಿರುವಂಥವನು ಈ ಮುಖ್ಯ ಪ್ರಾಣ ಅಂತರ್ಥ. ಈ ಜೀವನ ಕಾರಣತ್ವ ಅನ್ನೋದು ಈ ಮುಖ್ಯ ಪ್ರಾಣನಲ್ಲಿ ಬಿಟ್ಟು ಇನ್ನೆಲ್ಲಿಯೂ ಕೂಡ ಅದು ಕಂಡಿಲ್ಲ. ಪ್ರಾಣಶಬ್ದ ಪ್ರವೃತ್ತಿ ನಿಮಿತ್ತ ಜೀವನ ಕಾರಣತ್ವವು ಅನ್ವಯ ವ್ಯತಿರೇಕಗಳಿಂದ ವಾಯುವಿನಲ್ಲೇ ಕಂಡಿದೆ. ಅಂದರೆ ಆ ವಾಯು ಇದ್ರೆ ಎಲ್ಲ ಕೆಲಸ ಆಗ್ತದೆ, ನಮ್ಮ ಜೀವನವೂ ನಡೀತದೆ. ಅದಿಲ್ಲದೆ ಹೋದರೆ ಜೀವನ ನಡೆಯುವುದಿಲ್ಲ ಅಂತ ಅದರ ತಾತ್ಪರ್ಯ. ಆ ಅನ್ವಯ ವ್ಯತಿರೇಕವನ್ನೇ ಮುಂದೆ ಯತ್ಪ್ರಾಪ್ತಿರ್ ಯತ್ ಪರಿತ್ಯಾಗ ಉತ್ಪತ್ತಿರ್ ಮರಣಂ ತಥಾ ಅನ್ನೋ ಮಾತಿನಲ್ಲಿ ಹೇಳಿದ್ದಾರೆ. ಇದು ಬ್ರಹ್ಮಸೂತ್ರ ಭಾಷ್ಯದ ಒಂದು ಮಾತು. ನಾವು ಅದನ್ನು ಇಲ್ಲಿ ನೋಡಬೇಕು.
ಯತ್ಪ್ರಾಪ್ತಿ ಯತ್ ಪರಿತ್ಯಾಗ ಅಂತ. ಯತ್ಪ್ರಾಪ್ತಿ ಯತ್ ಪರಿತ್ಯಾಗ ಉತ್ಪತ್ತಿರ್ಮರಣಂ ತಥಾ ಇತ್ಯಾದೇಹೆ ಅಂತ ಬಂದಿದೆಯಲ್ಲ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ 2ನೇ ಅಧ್ಯಾಯದ 4ನೇ ಪಾದದ ಶ್ರೇಷ್ಠಶ್ಚ ಅನ್ನೋ ಸೂತ್ರದಲ್ಲಿ ಬಂದಿರುವಂತಹ ವಿಚಾರ. ಈ ಒಂದು ವಾಕ್ಯ ವಾಯುಪ್ರೋಕ್ತ ಅಂತ ಒಂದು ಗ್ರಂಥ. ವಾಯುಪುರಾಣ ಅಲ್ಲ, ವಾಯುಪ್ರೋಕ್ತ. ನಮ್ಮಲ್ಲಿ ಕೆಲವರು ವಿದ್ವಾಂಸರು ವಾಯುಪ್ರೋಕ್ತ ವಾಯುಪುರಾಣ ಎರಡೂ ಒಂದೇ ಅಂತಾರೆ. ಹಾಗಿರ್ಲಿಕ್ಕಿಲ್ಲ, ಆಚಾರ್ಯ ಅಭಿಪ್ರಾಯ ಹಾಗಿರ್ಲಿಕ್ಕಿಲ್ಲ ಅಂತ ನನಗೆ ಬಲವಾದ ಅನುಮಾನ ಇದೆ. ವಾಯುಪ್ರೋಕ್ತ ಅಂತ ಬೇರೆನೇ ಗ್ರಂಥ ಇದ್ದಿರಬೇಕು. ವಾಯುಪ್ರೋಕ್ತ ಅನ್ನೋ ಗ್ರಂಥದಿಂದ ಆಚಾರ್ಯರು ಅದನ್ನ ಉದ್ಧರಿಸಿದ್ದಾರೆ. ನೈಷ ಪ್ರಾಣ ಉದೇತಿ ನಾಸ್ತಮೇತಿ ಏಕಲಯೇವ ಮಧ್ಯೆ ಸ್ಥಾತ ಅಥೈನಮಾಹು ಮಧ್ಯಮ ಇತಿ ಮುಖ್ಯ ಪ್ರಾಣಸ್ಯ ಅನುತ್ಪತ್ತಿ ಶ್ರೂಯತೆ ಅಂತ ಹೀಗೆ ಒಂದು ಪೂರ್ವ ಪಕ್ಷ ಇದೆ. ಮುಖ್ಯ ಪ್ರಾಣನಿಗೆ ಕೆಲವು ಕಡೆ ಉತ್ಪತ್ತಿಯನ್ನು ಹೇಳಿದ್ದಾರೆ, ಇನ್ನು ಕೆಲವು ಕಡೆ ಉತ್ಪತ್ತಿ ಇಲ್ಲ ಅಂತ ಹೇಳಿದ್ದಾರೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಆತ್ಮನಃ ಏಷ ಪ್ರಾಣೋ ಜಾಯತೆ ಅಂತ ಹೇಳಿದ್ದಾರೆ, ಹುಟ್ಟುತ್ತಾನೆ ಅಂತ, ಮುಖ್ಯ ಪ್ರಾಣ ಹುಟ್ಟುತ್ತಾನೆ ಅಂತ. ಇನ್ನು ಕೆಲವು ಕಡೆ ಹುಟ್ಟೋದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ವಾಯುಪ್ರೋಕ್ತ ಅನ್ನೋ ಗ್ರಂಥದಲ್ಲೂ ಕೂಡ ಯುಕ್ತಿಯನ್ನು ಕೊಟ್ಟು ಪ್ರಾಣನಿಗೆ ಉತ್ಪತ್ತಿ ಇಲ್ಲ. ಪೂರ್ಣ ವಾಕ್ಯ ಏನು? ಯತ್ಪ್ರಾಪ್ತಿ ಯತ್ ಪರಿತ್ಯಾಗ ಉತ್ಪತ್ತಿರ್ ಮರಣಂ ತಥಾ ತಸ್ಯೋತ್ಪತ್ತಿರ್ ಮೃತಿಶ್ಚೈವ ಕಥಂ ಪ್ರಾಣಸ್ಯ ಯುಜ್ಯತೆ ಇತಿ ಯುಕ್ತಿ ವಾಯುಪ್ರೋಕ್ತೆ. ಹೀಗೆ ವಾಯುಪ್ರೋಕ್ತದಲ್ಲಿ ಬಂದಿದೆ ಅಂತ. ವಾಯುಪ್ರೋಕ್ತದ ಅರ್ಥ ಏನು? ಯತ್ ಪ್ರಾಪ್ತಿ, ದೇಹದೊಳಗೆ ಪ್ರಾಣನ ಪ್ರವೇಶ. ಯತ್, ಯಾವ ಮುಖ್ಯ ಪ್ರಾಣನ, ಪ್ರಾಪ್ತಿ ಅಂದರೆ ಪ್ರವೇಶ, ದೇಹದೊಳಗೆ ಪ್ರವೇಶ ಅನ್ನೋದು. ಉತ್ಪತ್ತಿ, ಜೀವರಿಗೆ ಹುಟ್ಟಿಗೆ ಕಾರಣ ಆಗ್ತದೆ. ಯತ್ ಪರಿತ್ಯಾಗ, ಯಾವ ಪ್ರಾಣನು ಈ ದೇಹವನ್ನು ಪರಿತ್ಯಜಿಸಿ ಹೋದರೆ ಮರಣಂ, ಅದು ಜೀವನ ಮರಣ ಅಂತ ಕರೆಸ್ಕೊಳ್ತದೆ. ತಸ್ಯ, ಅಂತಹ ಮುಖ್ಯ ಪ್ರಾಣನಿಗೆ ಉತ್ಪತ್ತಿಯಾಗಲಿ ಮರಣ ಆಗಲಿ ಹೇಗೆ ಆಗುವುದು ಸಾಧ್ಯ ಅಂತ ಅಲ್ಲಿ ಆ ವಾಯುಪ್ರೋಕ್ತ ಗ್ರಂಥದ ಅರ್ಥ. ಈ ನೋಡಿ, ಹೀಗಿದು ಈ ವಾಯುಪ್ರೋಕ್ತ ಅನ್ನೋ ಗ್ರಂಥ ಪೂರ್ವ ಪಕ್ಷದವರಿಗೆ ಹೇಗೆ ಸಿಕ್ತು ಅಂತ ನಮಗೊಂದ್ಸರಿ ಆಶ್ಚರ್ಯ ಅನಿಸ್ತದೆ. ವಾಯುಪ್ರೋಕ್ತ ಅನ್ನೋ ಗ್ರಂಥ ಆಚಾರ್ಯರಿಗೆ ಮಾತ್ರ ಗೊತ್ತಿರಬೇಕಾದಂತೆ. ಅನೇಕ ಕಡೆ ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ವಾಯುಪ್ರೋಕ್ತ ಉದಾಹರಣೆ ಮಾಡಿದ್ದಾರೆ. ಇಲ್ಲಿ ನಾವೀಗ ನೋಡ್ತಿರುವ ತತ್ವಪ್ರಕಾಶಿಕಾದಲ್ಲಿ, ಹಾಗೆ ಆ ಮುಂದೆ 2ನೇ ಅಧ್ಯಾಯದ 4ನೇ ಪಾದದ ಆ ಶ್ರೇಷ್ಠಾಧಿಕರಣದಲ್ಲಿ, ಅಲ್ಲಿಯೂ ಕೂಡ ವಾಯುಪ್ರೋಕ್ತದ ಆ ಶ್ಲೋಕ ಪೂರ್ವ ಪಕ್ಷದ ನಿರೂಪಣದಲ್ಲೇ ಬಂದಿದೆ. ಅದು ಹೇಗೆ ಪೂರ್ವ ಪಕ್ಷದವರಿಗೆ ಸಿಕ್ತು ಅಂತಂದ್ರೆ, ಅದಕ್ಕೆ ನಾನು ಅನೇಕ ಸರಿ ಹೇಳೋದು, ಅದು ಪೂರ್ವ ಪಕ್ಷ ಅಂದ್ರೆ ಯಾರೋ ವಾದಿಗಳು ಮಾಡಿದ್ದಾರೆ ಅಂತ ತಿಳ್ಕೋಬೇಕಾಗಿಲ್ಲ. ಆಚಾರ್ಯ ಶಿಷ್ಯರಾದವರೇ ಅನೇಕ ಸರಿ ಪೂರ್ವ ಪಕ್ಷ ಮಾಡಿರ್ತಾರೆ, ಇನ್ಯಾವುದೋ ಮತದ ವಕೀಲಿಕೆ ಮಾಡಿ. ಅದೊಂದು ಅಣಕು ಪ್ರದರ್ಶನ ಅಷ್ಟೇ, ಮಾಕ್ ಡ್ರಿಲ್ ಮಾಡಿರ್ತಾರೆ ಅಷ್ಟೇ. ಹಾಗೆ ಮಾಡಿ ಪ್ರಶ್ನೆ ಮಾಡಿರ್ತಾರೆ. ಆ ಪ್ರಶ್ನೆಗೆ ಮುಂದೆ ಆಚಾರ್ಯ ಉತ್ತರ ಕೊಟ್ಟಿರ್ತಾರೆ. ಆ ಪೂರ್ವ ಪಕ್ಷದ ಆ ಮಾತುಗಳನ್ನು ಅವ್ರು ಕೊಟ್ಟಿರುವ ಕೋಟ್ ಮಾಡಿರೋ ಗ್ರಂಥಗಳನ್ನು ಗಮನಿಸಿದ್ರೆ ಅದು ಸಿದ್ಧಾಂತ ಪೂರಕವಾಗುವಂತಾನೆ ಇರ್ತದೆ. ಅಲ್ಲಿ ಈ ಅನ್ವಯ ವ್ಯತಿರೇಕ ಇದೆ. ಯತ್ ಪ್ರಾಪ್ತಿ ಯತ್ ಪರಿತ್ಯಾಗ, ಮುಖ್ಯ ಪ್ರಾಣನ ಪ್ರಾಪ್ತಿ ಇದ್ರೆ ಜೀವನಿಗೆ ಹುಟ್ಟು, ಇದು ಅನ್ವಯ. ಮುಖ್ಯ ಪ್ರಾಣ ಶರೀರವನ್ನು ಬಿಟ್ಟು ಹೋದರೆ ಅದು ಮರಣ. ಹೀಗೆ ಒಟ್ಟದರ ತಾತ್ಪರ್ಯ ಆಗ್ತದೆ. ಇತಿ ಅನ್ವಯ ವ್ಯತಿರೇಕಾಭ್ಯಾಂ ಅಂತ ಅಲ್ಲಿ ನಾವು ತಿಳ್ಕೊಳ್ಬೇಕು. ತಥಾಚ ನಿರವಕಾಶ ಪ್ರಾಣಶ್ರುತ್ಯ ಮಹಾಭೋಗತ್ವ ಲಿಂಗಸ್ಯ ಸಾವಕಾಶಸ್ಯ ಸುತರಾಂ ಬಾಧೋಪಪತ್ತೇ ವಾಯುರೇವ ಅಯಂ ಪ್ರಾಣ ಪ್ರಾಗುಕ್ತ ಆನಂದಮಯಶ್ಚ. ಆದ್ದರಿಂದ ನೀವು ಸಿದ್ಧಾಂತಿಗಳು ಹೇಳುವುದಕ್ಕೆ ವ್ಯತಿರಿಕ್ತವಾಗಿ ನಾವು ಶ್ರುತಿಯನ್ನೇ ನೀವು ಸಾವಕಾಶ ಅಂತ ಹೇಳಿದಾಗ ನಾವು ಶ್ರುತಿಯನ್ನು ನಿರವಕಾಶ ಅಂತೇವೆ. ಯಾಕೆಂದ್ರೆ ಅಲ್ಲಿ ಪ್ರಾಣ ಶಬ್ದವನ್ನು ಭಗವಂತನನ್ನು ಅನ್ವಯಿಸಲಿಕ್ಕೆ ಬರೋದಿಲ್ಲ. ಮತ್ತೆ ಮಹಾಭೋಗತ್ವ ಅನ್ನುವ ಲಿಂಗ ನಿರವಕಾಶ ಅಂತ ನೀವು ಅಂತೀರಿ, ನಾವು ಅದನ್ನು ಸಾವಕಾಶ ಅಂತ ಚೆನ್ನಾಗಿ ಪ್ರತಿಪಾದನೆ ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ಈ ನಿರವಕಾಶವಾದ ಶ್ರುತಿಯು ಸಾವಕಾಶವಾದಂತಹ ಲಿಂಗವನ್ನು ಬಾಧಿಸಬೇಕು ಅಂತನ್ನುವುದೇ ಸರಿ. ಸುತರಾಂ ಬಾಧೋಪತ್ತೆ, ಅದು ಬಾಧಿಸಿಯೇ ಬಾಧಿಸ್ತದೆ ಅಂತ ಈಗ ಅದರ ಅರ್ಥ. ಬಾಧತೆ ಏವ ಅಂತ ಈಗ ಅದರ ಅರ್ಥ. ಆದ್ದರಿಂದ ವಾಯುವೇ ಈ ಪ್ರಾಣ, ಈ ತೈತರಿಯ ಆರಂಭಿಕದಲ್ಲಿ ಪ್ರತಿಪಾದಿತನಾದ ಪ್ರಾಣ ವಾಯುವೇ. ಮತ್ತೆ ಹಿಂದೆ ಆನಂದಮಯ ಅಂತ ಪ್ರತಿಪಾದಿತನಾದವನು ಅವನು ಮುಖ್ಯ ಪ್ರಾಣನೇ. ಪ್ರಾಣಶಬ್ದಸ್ಯ ಅನ್ಯತ್ರ ವೃತ್ತಾವಪಿ ಮುಖ್ಯ ಪ್ರಕೀರ್ತಿತಃ ಇತಿ ಮುಖ್ಯವಾಯಾವೇವ ಮುಖ್ಯತ್ವಾತ್ ಸಯೇವ ಪ್ರಾಣ ಭವೇತಿತಿ. ಈ ಪ್ರಾಣ ಶಬ್ದವನ್ನ ನಾವು ಎಲ್ಲಿಯಾದರೂ ಬೇರೆ ಕಡೆ ಪ್ರಯೋಗ ಮಾಡಬಹುದು ಯಾವ್ದಾದ್ರು ಪ್ರಸಂಗದಲ್ಲಿ, ಆದರೆ ಅದ್ಯಾವುದು ಮುಖ್ಯ ಅಲ್ಲ. ಮುಖ್ಯ ಪ್ರಕೀರ್ತಿತಃ, ಇದು ಮುಖ್ಯನಾದಂತಹ ವಾಯುವಿನಲ್ಲೇ ಇದನ್ನು ನಾವು ಪ್ರಯೋಗ ಮಾಡಬೇಕು. ಮುಖ್ಯ ಪ್ರಾಣನಲ್ಲೇ ಈ ಶಬ್ದವನ್ನು ಪ್ರಯೋಗ ಮಾಡಬೇಕೇ ಹೊರತು ಇನ್ನೆಲ್ಲೂ ಕೂಡ ಇದನ್ನ
ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅತಃ ಸಯೇವ ಪ್ರಾಣೋ ಭವೇದಿತಿ ಭಾವ, ಅದನ್ನು ಅವನನ್ನೇ ಪ್ರಾಣ ಅಂತ ಹೇಳಬೇಕು. ಇಷ್ಟು ಪೂರ್ವ ಪಕ್ಷ. ಸಿದ್ಧಾಂತ ಐತಿ ನಚೇತಿ, ಅದಕ್ಕೆ ಮುಂದೆ ಸಿದ್ಧಾಂತವನ್ನು ಹೇಳ್ತಾರೆ ನಚ ಎಂಬ ಮಾತಿನಿಂದ. ಮುಂದೆ ಅದಕ್ಕೆ ಸಿದ್ಧಾಂತ ಹೇಳ್ತಾರೆ, ಸಿದ್ಧಾಂತ ಐತಿ ಅಂತ. ನಚ ಈ ಥರ ಹೇಳಬಾರ್ದು, ನಚ ಇವಂ ಹೀಗೆ ಹೇಳಬಾರ್ದು ಅಂತ ಭಾಷ್ಯವಾಕ್ಯ. ಯತಃ ವಿಷ್ಣುರೇವ ಪ್ರಾಣ, ಯಾಕೆಂದರೆ ಪ್ರಾಣಶಬ್ದವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ, ಹೊರತು ಬೇರೆ ಯಾರು ಕೂಡ ಅಲ್ಲ ಅಂತ ಅದರ ತಾತ್ಪರ್ಯ. ಕುತೋ ನೈವಂ ಯಾಕೆ ಹೇಳಬಾರ್ದು ಅಂದರೆ ಇತ್ಯಾಶಂಕಾಯಾಮ್ ಹೇತುತಯ ಸೂತ್ರಂ ವ್ಯಾಚಷ್ಟೆ, ಅದಕ್ಕೆ ಒಂದು ಕಾರಣವಾಗಿ ಪ್ರಾಣಶಬ್ದವಾಚ್ಯನಾದವನು ವಿಷ್ಣು ಹೊರತು ಬೇರೆ ಯಾರೂ ಅಲ್ಲ ಅಂತನ್ನೋದನ್ನು ಸಮರ್ಥನೆ ಮಾಡಲಿಕ್ಕೆ ಒಂದು ಹೇತು ಬೇಕು. ಆ ಹೇತುವನ್ನು ಸೂತ್ರ ನಮಗೆ ತೋರಿಸಿಕೊಟ್ಟಿದೆ. ಅತಯೇವ ಪ್ರಾಣ ಅಂತ. ಅತಯೇವ ಅಂದರೆ ವಿಷ್ಣುವಿನ ಲಿಂಗಗಳಿರುವುದರಿಂದ ಅಂತ ಅರ್ಥ. ಅತಯೇವ ಅಂದರೆ ಇತ್ಯಾದಿ ತಲ್ಲಿಂಗಾದೇವ. ಹಿಂದೆ ಅತಯೇವ ಅಂದರೆ ಅದೇ ಆದ್ದರಿಂದ ಅಂತ ಅರ್ಥ. ಆದ್ದರಿಂದಲೇ. ಯಾವುದು ಆದ್ದರಿಂದಲೇ ಅಂತಂದರೆ ಹಿಂದೆ ಅನೇಕ ವಿಷ್ಣು ಲಿಂಗಗಳನ್ನು ಹೇಳಿ ಎಲ್ಲ ಶಬ್ದಗಳನ್ನು ವಿಷ್ಣುವಾಚಕ ನಾವು ಸಮರ್ಥನೆ ಮಾಡಿದ್ವಲ್ಲ, ಹಾಗೆ ಇಲ್ಲಿಯೂ ಕೂಡ ಅನನ್ಯಥಾ ಸಿದ್ಧವಾದ ವಿಷ್ಣು ಲಿಂಗಗಳು ಇದ್ದೇ ಇವೆ. ಅದನ್ನು ನಾವೀಗ ಅಲ್ಲಿ ತದ್ವೈ ಪ್ರಾಣೋ ಭವ ಮಹಾನ್ ಭೋಗ ಪ್ರಜಾಪತಿ ಆ ಮಾತಿನಲ್ಲಿ ನಿಮ್ಗೆ ಕಾಣಲಿಕ್ಕೆ ಆಗದೆ ಹೋದರೂ ಕೂಡ ಅದ್ರ ಹಿಂದಿನ ಮಾತಿನಲ್ಲಿ ನೀವು ಗಮನಿಸಬಹುದು ಅಂತ ಅರ್ಥ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಹೋರಾತ್ರಿ ಪಾರ್ಶ್ವೇ ಅನ್ನೋ ಮಾತಿನಲ್ಲಿ ನೀವು ಅದನ್ನು ಗಮನಿಸಬಹುದು ಅಂತ ಅದರ ಅರ್ಥ. ಯತಃ ಅಯಂ ಪ್ರಾಣ ವಿಷ್ಣುರೇವೇತಿ ಸಯೇವ ಆನಂದಮಯ. ಇಲ್ಲಿ ಈ ಶ್ರುತಿಯಲ್ಲಿ ವರ್ಣಿತನಾದ ಪ್ರಾಣ ವಿಷ್ಣುವೇ ಆಗಿದ್ದಾನೆ. ಆದ್ದರಿಂದ ಸಯೇವ ಆನಂದಮಯ, ಆನಂದಮಯನು ಕೂಡ ಅವನೇ ಆಗಿದ್ದಾನೆ. ಅತಃ ವಾಯುರಯಂ ಪ್ರಾಣ ಆನಂದಮಯಶ್ಚ ಇತ್ಯೇತತ್ ನ ಯುಕ್ತಂ. ನೀವು ಪೂರ್ವ ಪಕ್ಷದವರು ಹೇಳುವಂತೆ ಈ ಇಲ್ಲಿ ವರ್ಣಿತನಾದ ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅವನೇ ಆನಂದಮಯ ಅಂತ ಹೀಗೆ ಹೇಳಬಾರ್ದು. ಯಾಕೆ ಹೇಳಬಾರ್ದು? ಕುತಃ ಪ್ರಾಣೋ ವಿಷ್ಣುರೇವ ಅಂದರೆ ಸೌತ್ರಂ ಹೇತು ಉಪಾದಾಯ ವ್ಯಾಚಷ್ಟೆ. ಸೌತ್ರ ಹೇತು ಅಂದರೆ ಸೂತ್ರದಲ್ಲಿ ಸೂಚಿತವಾದ ಹೇತು. ಅತೇವೇತಿ ಶ್ರೀಲಕ್ಷ್ಮೀಪತಿತ್ವಾದಿ ವಿಷ್ಣುಲಿಂಗಾತ್ ಪ್ರಾಣೋ ವಿಷ್ಣುರೇವ ಇತ್ಯರ್ಥ. ಈ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತ ಮಾತು ಬಂದಿದೆ. ಅಲ್ಲಿ ಇವನು ಲಕ್ಷ್ಮೀಪತಿಯಾಗಿದ್ದಾನೆ ಭಗವಂತ. ಹಾಗೆ ಶ್ರೀಪತಿಯೂ ಆಗಿದ್ದಾನೆ, ಲಕ್ಷ್ಮೀಪತಿಯೂ ಆಗಿದ್ದಾನೆ ಅಂತ ಹೀಗೆ ಲಕ್ಷ್ಮೀದೇವ ಎರಡು ರೂಪಗಳಿಗೆ ಆತ ಪತಿಯಾಗಿದ್ದಾನೆ ಅಂತ ವರ್ಣನೆ ಬಂದಿದೆ. ಅದು ಅಲ್ಲೇ ಹಿಂದಿನ ಮಂತ್ರದಲ್ಲಿ ಬಂದಿದೆ, ನೀವು ಅದನ್ನು ಗಮನಿಸಬೇಕು. ಆ ಲಿಂಗ ಅನ್ನೋದು ಅನನ್ಯಥಾ ಸಿದ್ಧವಾದ ಲಿಂಗ. ನೀವದನ್ನು ಏನು ಮಾಡಿ ಮುಖ್ಯ ಪ್ರಾಣನಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಶ್ರೀ ಲಕ್ಷ್ಮೀಪತಿತ್ವ ಅಂತ ಅನ್ನೋದು ಮುಖ್ಯ ಪ್ರಾಣನಿಗೆ ಬರೋದು ಸಾಧ್ಯ ಇಲ್ಲ ಅಂತ ಹೀಗದರ ತಾತ್ಪರ್ಯ. ಲಿಂಗಾತ್ ಪ್ರಾಣ ವಿಷ್ಣುರೇವೇತ್ಯರ್ಥ. ಇದನ್ನು ಕೂಡ ಈ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಥವಾ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತ ಇನ್ನೊಂದು ವೇದವಾಕ್ಯ ಇದೆ. ಅವೆರಡನ್ನೂ ಕೂಡ ನೀವು ಶ್ರೋತೃಗಳಾದವರು ಗಮನದಲ್ಲಿ ಇಟ್ಕೋಬೇಕು. ಇದನ್ನ ನಾವು ಪೂಜಾರಂಭದಲ್ಲಿ ಇತ್ಯಾದಿ ಎಲ್ಲ ಸಂದರ್ಭದಲ್ಲೂ ಹೇಳ್ಬೋದು. ನೀವು ಈ ಹರಿದಾಸ ಭಟ್ಟಾಚಾರ್ಯರ ಕನ್ನಡ ಅನುವಾದ ಇದೆಯಲ್ಲ, ಅಲ್ಲಿ 116ನೇ ಪುಟದಲ್ಲಿ ತೈತ್ತರೀಯ ಶ್ರುತಿಯಲ್ಲಿ ಅಂದರೆ ಕೃಷ್ಣ ಯಜುರ್ವೇದದಲ್ಲಿ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತ ಪಾಠ ಇದೆ. ಕೃಷ್ಣ ಯಜುರ್ವೇದದಲ್ಲಿ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತ ಪಾಠ. ಆದರೆ ಆಚಾರ್ಯರಲ್ಲಿ ತಗೊಂಡಿರುವುದು ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತಿದೆಯಲ್ಲ, ಇದು ವಾಯುಸನೆಯ ಶಾಖ. ಅಂದರೆ ಶುಕ್ಲ ಯಜುರ್ವೇದದಲ್ಲಿ ಇರುವ ಪಾಠ ಆಚಾರ್ಯ ತಗೊಂಡಿದ್ದಾರೆ, ಇದ್ದಿರಬೇಕು ಅಂತಿಲ್ಲ, ತಗೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಇವರು ಹರಿದಾಸ ಭಟ್ಟಾಚಾರ್ಯ ಅಲ್ಲಿ ತೋರಿಸಿದ್ದಾರೆ. ಅದನ್ನು ಹೀಗೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಥವಾ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಇವೆರಡನ್ನ ಪೂಜಾ ಆರಂಭದ ಕಾಲದಲ್ಲಿ ಮತ್ತು ಯಾವುದನ್ನ ಪ್ರವಚನದ ಆರಂಭದಲ್ಲಿ ಮಂಗಳದ ರೂಪದಲ್ಲಿ ಇದನ್ನೆಲ್ಲ ಉಪಯೋಗ ಮಾಡ್ಕೋಬಹುದು. ಅದ್ರ ಬಗ್ಗೆ ನಿಮಗೊಂದು ಗಮನ ಇರಲಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.